ನಮಸ್ಕಾರ, ಧನ್ಯವಾದಗಳು. ರಮಾನಂದ ಗ್ರಾಮ ಲೆಕ್ಕಾಧಿಕಾರಿಗಳು, ಶಿಡ್ಲಘಟ್ಟ ತಾಲೂಕು ಕಚೇರಿ ಶಿಡ್ಲಘಟ್ಟ, ಹಾಗೂ ಎಲ್ಲ ಅಧ್ಯಕ್ಷರು ಚೇತನ್ ಕುಮಾರ್, ಅದೇ ರೀತಿಯಾಗಿ ಗ್ರಾಮ ಲೆಕ್ಕಾಧಿಕಾರಿ ಸಂಘ ಶಿಡ್ಲಘಟ್ಟ ಇವರ ಆಶ್ರಯದಲ್ಲಿ ಈ ದಿನ ಏನು 2ನೇ ಹಂತದ ಈ ಮುಷ್ಕರ ನಾವು ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ದೀವಿ. ಈ ಪ್ರಾರಂಭದ ಹಂತದಲ್ಲಿ ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ 10/2/25ರಿಂದ 2ನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಏನು ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲನೇ ಹಂತದಲ್ಲಿ ನಾವು ಈ ಒಂದು ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳ ಕಷ್ಟ ಕಾರ್ಪಣ್ಯಗಳು ಅವರ ಅಹವಾಲು ಧೋರಣೆಗಳನ್ನು ನಾವು ಸರ್ಕಾರದ ಮಟ್ಟದಲ್ಲೂ ಕೂಡ ಅವರನ್ನು ಮನಮುಟ್ಟಿಸಿದ್ವಿ. ಈ ಮನಮುಟ್ಟಿದ ಸಂದರ್ಭದಲ್ಲಿ ಅಲ್ಲಿಂದ ನಮಗೆ ಯಾವುದೇ ರೀತಿಯಾದ ಇದುವರೆಗೂ ಯಾವುದೇ ರೀತಿಯಾದೊಂದು ಫಲಾಪೇಕ್ಷೆಗಳು ಇನ್ನೂ ಕೂಡ ಒದಗಿ ಬರಲಿಲ್ಲ. ಅದನ್ನು ನಾವು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಈ 2ನೇ ಹಂತದಲ್ಲಿ ನಮ್ಮ ಏನು ಧೋರಣೆಗಳಿದ್ದಾವೆ, ನಮ್ಮ ಏನು ಕಷ್ಟ ಕಾರ್ಪಣ್ಯಗಳಿದ್ದಾವೆ, ಅವುಗಳನ್ನು ನಾವು ಈ ಒಂದು ಬೇಡಿಕೆಗಳ ಮುಖಾಂತರ ನಾವು ಈ ಒಂದು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ಸಮಸ್ಯೆಗಳನ್ನು, ನಮ್ಮ ಅಹವಾಲುಗಳನ್ನು, ನಮ್ಮ ಧೋರಣೆಗಳನ್ನು, ನಮ್ಮ ಕಷ್ಟಗಳನ್ನು ಅವರು ಆಲಿಸಿ ಇದಕ್ಕೊಂದು ಸೂಕ್ತವಾದ ಪರಿಹಾರವನ್ನು ಆದಷ್ಟು ಬೇಗ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ನಾವು ಶಿಡ್ಲಘಟ್ಟ ತಾಲೂಕು ಕಚೇರಿ, ಅದೇ ರೀತಿ ಜಿಲ್ಲೆಯಾದ್ಯಂತ ಹಾಗೂ ರಾಜ್ಯಾದ್ಯಂತ ಈ ಒಂದು ಈ ಮುಷ್ಕರವನ್ನು ಎಲ್ಲ ತಾಲೂಕು ಕಚೇರಿಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಗ್ರಾಮಾಡಳಿತ ಸಂಘದ ಪರವಾಗಿ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಏನು ಮುಂದಿನ ದಿನಗಳಲ್ಲಿ ಸರ್ಕಾರ ತಕ್ಷಣ ಈ ಬಗ್ಗೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕು. ಏನಾದರೂ ಈ ಒಂದು ಫಲಾಪೇಕ್ಷೆ ನೀಡತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾದರೂ ವಿಳಂಬ ಆದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ಕಠಿಣವಾಗಿ ಮುಷ್ಕರವನ್ನು ಮಾಡಬೇಕಾಗ್ತದೆ. ಈಗಾಗಲೇ ನಾವು ಏನು ಸಂದರ್ಭಗಳು ಈ ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ನಾವು ಏನು ನಡೀತಕ್ಕಂಥ ವಿಚಾರವನ್ನು ಹೇಳಿದ್ದೀವಿ. ಏನು ಈ ನಡೆದಿರ್ತಕ್ಕಂಥ ವೆಬ್ಸೈಟ್ನ 21 ಅಂಶಗಳನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಈ 21 ಅಂಶಗಳಲ್ಲಿ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ನಮಗೆ ಸಹಾಯಗಳನ್ನು ನೀಡಿಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳೋಕೆ ನಾವು ಇಷ್ಟಪಡ್ತೀವಿ. ಅದೇ ರೀತಿಯಲ್ಲಿ ಏನು ಇವತ್ತಿನ ದಿವಸ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನಗಳಲ್ಲಿ ಇರ್ಬೋದು, ಜನಸಮಾಜದಲ್ಲಿ ಸಂಪರ್ಕ ಮಾಡಿದಾಗ ಅಲ್ಲಿನ ಕಷ್ಟಗಳ ಧೋರಣೆಗಳನ್ನು ನಾವು ಸವಿಸ್ತಾರವಾಗಿ ಕೂಡ ಅವರಿಗೆ ನಾವು ಈಗಾಗಲೇ ಮನಮುಟ್ಟುವಂತೆ ತಿಳಿಸಿದ್ದೀವಿ. ಈ ಒಂದು ನಮ್ಮ ಅಹವಾಲುಗಳನ್ನು, ನಮ್ಮ ಧೋರಣೆಯನ್ನು ಮತ್ತೊಮ್ಮೆ ಅವರು ಪರಿಶೀಲಿಸಿ ಆದಷ್ಟು ಬೇಗ ಸೂಕ್ತವಂತ ಒಂದು ಪರಿಹಾರವನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಒಂದು ಗ್ರಾಮ ಲೆಕ್ಕಾಧಿಕಾರಿ ಪರವಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಒಂದು ವಿಚಾರವನ್ನು ಈ ಮುಂದೆ ಇಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಏನು ಈ ದಿನಗಳೆಲ್ಲ ಮುಂದಿನ ದಿನಗಳು ಕೂಡ ಅವರು ಈ ಥರ ಒಂದು ವೇಳೆ ಧೋರಣೆಯನ್ನು ವಿಫಲವಾದ ಪಕ್ಷದಲ್ಲಿ ಮುಂದಿನ ಕೂಡ ಕಠಿಣವಾದಂಥ ಮುಷ್ಕರ ಕೈಗೊಳ್ಳಬೇಕಾಗುತ್ತೆ ಕೂಡ ಮತ್ತೊಮ್ಮೆ ಹೇಳ್ಕೊತ ಈ ಒಂದು ಮಾತಿನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದ ಅನಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಷ್ಟು ದಿನ ನಡೆಯುತ್ತೆ ಸರ್ ಈ ಒಂದು ಸರ್? ಇದನ್ನು ಈಗಾಗಲೇ 10ನೇ ತಾರೀಕು 10/2/25ರಿಂದ ನಮ್ಮ 2ನೇ ಹಂತದ ಮುಷ್ಕರ ಪ್ರಾರಂಭ ಆಗುತ್ತೆ. ಅಲ್ಲಿಂದ ನಮಗೆ ಒಂದು ಏನು ನೇರವಾಗಿ ಅಂತ ಒಂದು ನುಡಿಗಳು ಬರತಕ್ಕ ನಾವು ಈ ಮುಷ್ಕರ ತಾಲೂಕಲ್ಲಿ 3 ದಿನಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದುವರೆದ ಪಕ್ಷದಲ್ಲಿ ನಿರಂತರವಾಗಿ ನಡೀತದೆ ಸರ್. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತಲ್ಲ, ಅದು ಇವಾಗ ಯಾವ ಥರ ಸರ್? ಸಾರ್ವಜನಿಕವಾಗಿ ತೊಂದರೆ ಆಗ್ತಿರೋ ಬಗ್ಗೆ ನಾವು ಈಗಾಗಲೇ ಅದನ್ನು ಕೂಡ ನಾವು ಮೇಲ್ವರ್ಗದಲ್ಲೂ ಗೊತ್ತಿದೆ, ಅವರು ಕೂಡ ನಾವು ತಿಳಿಸ್ತಾ ಇದ್ದೀವಿ. ಈಗಾಗಲೇ ನಾವು ಕೂಡ ಜನಸಮೂಹ ಕೂಡ ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಅವ್ರು ತಿಳಿಸ್ತಾ ಇದ್ದೀವಿ. ಅವರು ಕೂಡ ನೇರವಾಗಿ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಅವರು ಕೂಡ ಅವರು ಯಾವುದೇ ರೀತಿಯಲ್ಲಿ ಅವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಬಲ ಸೂಚಿಸಿ ಒಂದು ಕೂಡ ಆ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಇದು ಮುಂದುವರ್ಕೊಂಡು ಹೋಗ್ತಾ ಇದೆ. ಈಗ ನಿಮ್ಮ ಥರನೇ ಈಗ ಬೇರೆಯವರು ಬಂದು ನಿಮ್ಮ ಜೊತೆಯಲ್ಲಿ ಬಂದು ಕೂತು ಅಂದರೆ ಇದ್ದಾರ ಯಾರಾದರೂ ನೀವು ಮಾತ್ರ ಮಾಡ್ತಾರೆ? ಸರ್, ಈಗ ನಾವೇನು ಗ್ರಾಮ ಲೆಕ್ಕ ಸಂಘದ ಪರವಾಗಿ ನಾವೇನು ಈ ಒಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ, ಇದು ನಾವು ಮಾಡ್ತಾ ಇದ್ದೀವಿ. ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಜೊತೆಲಿ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ. ಅದು ಕೂಡ ಅವರಿಗೆ ನಾವು ವಿಚಾರಗಳು ತಿಳಿಸಿದ್ದೀವಿ. ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದೀವಿ ನಾವು ಅವರಿಗೆ.